13 ವರ್ಷಗಳ ಗೃಹ ಹಿಂಸೆ ಆರೋಪ. ಮಹಿಳೆಗೆ ನ್ಯಾಯ ಒದಗಿಸಲು ಮಾನವ ಹಕ್ಕುಗಳ ಕಮಿಟಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡನೀಯ. ದೂರುಗಳಿಗೆ ಕಾನೂನುಬದ್ಧ ನ್ಯಾಯ ದೊರಕಿಸುವುದು ನಮ್ಮ ಬದ್ಧತೆ. ಸಿಎಂ ಬೈರೇಗೌಡ. ಸುಮಾರು 13 ವರ್ಷಗಳಿಂದ ಪತಿಯಿಂದ ಗೃಹ ಹಿಂಸೆ ಹಾಗೂ ಕಿರುಕುಳ ಅನುಭವಿಸುತ್ತಿರುವುದಾಗಿ ಮಹಿಳೆಯೊಬ್ಬರು ಕೊಟ್ಟ ದೂರಿನ ಹಿನ್ನೆಲೆ ಮಾನವ ಹಕ್ಕುಗಳ ಕಮಿಟಿ ಸಂಘಟನೆಯ ಪದಾಧಿಕಾರಿಗಳು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಅಧಿಕಾರಿಗಳ ಗಮನಕ್ಕೆ ವಿಷಯವನ್ನು ತಂದಿದ್ದಾರೆ. ಸಂತ್ರಸ್ತ ಮಹಿಳೆಗೆ ಶೀಘ್ರವೇ ನ್ಯಾಯ ದೊರಕಿಸುವಂತೆ ಸಂಘಟನೆಯು ಮನವಿ ಮಾಡಿದ್ದು, ಪ್ರಕರಣವನ್ನು ಪರಿಶೀಲಿಸಿ ಕಾನೂನು ಪ್ರಕಾರ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸ್ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನವ ಹಕ್ಕುಗಳ ಕಮಿಟಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡ, ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಆತಂಕಕಾರಿ ಮತ್ತು ಖಂಡನೀಯ ಸಂಗತಿ ಅಂತ ಬೇಸರ ವ್ಯಕ್ತಪಡಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಠಾಣೆಗಳಾಗಲಿ ಅಥವಾ ಸಂಬಂಧಿತ ಸರ್ಕಾರಿ ಕಚೇರಿಗಳಾಗಲಿ ಹಲವಾರು ಮಹಿಳೆಯರಿಗೆ ಸಮಯೋಚಿತ ನ್ಯಾಯ ದೊರೆತಾ ಇಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆಯರ ಪರವಾಗಿ ಮಾನವ ಹಕ್ಕುಗಳ ಕಮಿಟಿ ಸದಾ ನಿಲ್ಲಲಿದ್ದು, ಅವರಿಗೆ ಕಾನೂನು ನೆರವು ಮತ್ತು ನ್ಯಾಯ ದೊರಕಿಸಲು ಎಲ್ಲಾ ರೀತಿಯ ಸಹಕಾರ ಕೊಡಲಾಗುತ್ತೆ ಎಂದಿದ್ದಾರೆ. ಮಹಿಳೆಯರ ಮೇಲಿನ ಯಾವುದೇ ರೀತಿಯ ದೌರ್ಜನ್ಯ ಸಂಘಟನೆ ತೀವ್ರವಾಗಿ ಖಂಡಿಸುತ್ತೆ. ಮಹಿಳೆಯರು ಧೈರ್ಯದಿಂದ ಮುಂದೆ ಬಂದು ದೂರನ್ನ ಕೊಡಬೇಕು. ಅವರ ಹಕ್ಕುಗಳ ರಕ್ಷಣೆಗೆ ಮಾನವ ಹಕ್ಕುಗಳ ಕಮಿಟಿ ಸೇರಿ ವಿವಿಧ ಸಂಘಟನೆಗಳು ಸದಾ ಬೆಂಬಲವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿಯ ಪದಾಧಿಕಾರಿಗಳು, ಮಹಿಳಾ ಸದಸ್ಯರು ಹಾಗೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮಸ್ತೆ. ಏನು ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದಂಥ ಸಿಎಂ ಬೈರೇಗೌಡರು ಮಾತಾಡ್ತಾ ಇದ್ದೀವಿ. ಏನು ಈ ದಿನ ಅಂತಂದರೆ, ದಿನಾಂಕ 27ನೇ ತಾರೀಕು ಮೇ 7ನೇ ತಾರೀಕು ಮತ್ತು ಇದೇ ತಿಂಗಳಾದಂಥ 11ನೇ ತಾರೀಕು 2 ಬಾರಿ ಅರುಣನಂಥ ಹೆಣ್ಣು ಮಗು ಗಂಡನಿಂದ ದೌರ್ಜನ್ಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲು ದೂರನ್ನು ಸಲ್ಲಿಸಿರ್ತಾರೆ. ಅದರ ವಿಚಾರವಾಗಿ ಈಗಾಗಲೇ ಸುಮಾರು 10 ದಿನಗಳ ಆದರೂ ಸಹ ಗಂಡನನ್ನು ಕರೆಸಿ ಒಂದು ಏನು ಗಂಡ ಹೆಂಡತಿ ಗಲಾಟೆಲ್ಲ ಅವನು ಕರೆಸಿ ಒಂದು ಬುದ್ಧಿವಾದ ಹೇಳೋಂಥ ಒಂದು ಕೆಲಸದಲ್ಲಿ ನಮ್ಮ ಪೊಲೀಸರವರು ಎಲ್ಲೋ ಒಂದು ಕಡೆ ನಿರಾಕರಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಅನುಮಾನಗಳು ಕಂಡು ಬಂದಾಗ ಆ ಅರುಣ್ ಅನ್ನೋಂಥ ಹುಡುಗಿ ನೇರವಾಗಿ ಏನು ನಮ್ಮ ಒಂದು ಸಂಘಟನೆಗೆ ಒಂದು ಮನವಿ ಕೊಡ್ತಾರೆ. ನನ್ನ ಗಂಡನಿಂದ ನಿರಂತರವಾಗಿ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಹಾಗೂ ಹಲ್ಲೆ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಬಾರಿ ಹಲ್ಲೆ ಆಗ್ತಾ ಇದೆ. ಸುಮಾರು ಒಂದು 4-5 ವರ್ಷಗಳಿಂದ ನನ್ನ ಮೇಲೆ ಸತತವಾಗಿ ಇದೇ ಥರ ಹಲ್ಲೆ ನಡೀತಾನೆ ಇದೆ ಅಂಥೇಳಿ ದೂರು ಕೊಡ್ತಾರೆ. ಅದಕ್ಕಿಂತ ಮೇಯ್ನು ಮುಖ್ಯವಾಗಿ ಏನಪ್ಪ ಅಂತಂದರೆ, ಏನು ಅವನು ಬಂದು ಒಂದು OBC ಹುಡುಗ ಆಗಿರ್ತಾನೆ, ಒಂದು ಹೆಣ್ಣು ಮಗು ಬಂದು SC/ST ಸೇರಿರ್ತಕ್ಕಂಥ ಹೆಣ್ಣು ಮಗು ಆಗಿರ್ತಾರೆ. ಅದರ ಒಂದು ಅನುಗುಣವಾಗಿ ಅವನು ಸತತವಾಗಿ ಒಂದು ಜಾತಿ ನಿಂದನೆ ಮಾಡೋಂಥದ್ದು ಅಥವಾ ಈ ಹುಡುಗಿ ಮೇಲೆ ಹಲ್ಲೆ ಆಗೋಂಥದ್ದು ಸತತವಾಗಿ ಆಗ್ತಾ ಇರ್ತದೆ. ಈ ಹಿಂದೆ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳಿಂದ ಅಲ್ಲೂ ಎಲ್ಲ ಅಲೆದಿರ್ತಾರೆ. ಅದು ಸಹ ನ್ಯಾಯ ಸಿಗದೇ ಇರೋದ್ರಿಂದ ನಮ್ಮ ಒಂದು ಏನು ಮಾನವ ಹಕ್ಕುಗಳ ಕಮಿಟಿಗೆ ಒಂದು ದೂರು ಸ್ವಯಂ ಪ್ರೇರಿತವಾಗಿ ತಗೊಂಬಂದು ಕಂಪ್ಲೇಂಟ್ ಕೊಟ್ಟಾಗ ಇವತ್ತಿನಿಂದಲೇ ನಾವು ಎಲ್ಲ ನಮ್ಮ ಪದಾಧಿಕಾರಿಗಳು, ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಎಲ್ಲರೂ ಸಹ ಸಮಕ್ಷಮದಲ್ಲಿ ಎಲ್ಲರೂ ಸೇರಿ ಇವತ್ತು ಏನು ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಹೀಗೆ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಂದು ಮನವಿ ಮಾಡ್ತೀವಿ. ಒಂದು ಹೆಣ್ಣು ಮಗು ಮೇಲೆ ಸತತವಾಗಿ ದೌರ್ಜನ್ಯ ನಡೀತಾ ಇದೆ, ಹಲ್ಲೆ ನಡೀತಾ ಇದೆ, 10 ದಿವಸಗಳು ಆಗಿದೆ ಈಗಾಗಲೇ ಏನು ಕಂಪ್ಲೇಂಟ್ ಬಂತು ಅಂದಾಗ ಏನೀಗ ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂಥ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಕೂಡಲೇ ನಾವು ಅದನ್ನು ಕ್ರಮ ಕೈಗೊಳ್ತೀವಿ. 2-3 ದಿನಗಳಲ್ಲಿ ಅವರೆಲ್ಲೇ ಇದ್ದರೂ ಸಹ ಕರೆಸಿ ನಾವು ಅದನ್ನು ಬಗೆಹರಿಸಂಥ ಕೆಲಸ ಮಾಡ್ತೀವಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ ಒಂದು ಕಿವಿ ಮಾತು ಹೇಳಿರ್ತಾರೆ. ಹಂಗಾಗಿ ಈಗ ನಾವು ಹೇಳೋದು ಒಂದೇ, ಏನು ಅಂತಂದರೆ ಶಿಡ್ಲಘಟ್ಟ ತಾಲೂಕಿನಲ್ಲೇ ಅಂತಲ್ಲ, ಇಡೀ ಜಿಲ್ಲಾದ್ಯಂತ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೀತಾ ಇದ್ದಾವೆ. ಆ ಹೆಣ್ಣು ಮಕ್ಕಳು ನೇರವಾಗಿ ಬಂದು ಪೊಲೀಸ್ ಸ್ಟೇಷನ್ ಮುಖಾಂತರವಾಗಿ ದೂರು ಕೊಡೋದಕ್ಕೆ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಹಿಂಜರಿತಾ ಇದ್ದಾರೆ. ಯಾಕಪ್ಪ ಅಂದರೆ ಅವರೊಂದು ಕುಟುಂಬದಲ್ಲಿ ಇರ್ತಕ್ಕಂಥ ಒಂದು ಕುಟುಂಬದ ಒಂದು ಘನತೆ ಗೌರವದಿಂದ ಎಲ್ಲೂ ನಮ್ಮ ಘನತೆ ಗೌರವ ಆಚೆ ಬರುತ್ತೋ ಅಥವಾ ನಮ್ಮ ಮಾನ ಮರ್ಯಾದೆ ಎಲ್ಲೂ ಹೋಗುತ್ತೋ ಅನ್ನೋ ರೀತಿಯಲ್ಲಿ ಯಾವುದೇ ಹೆಣ್ಣು ಮಕ್ಕಳು ಸ್ವಯಂ ಪ್ರೇರಿತವಾಗಿ ಬಂದು ದೂರುಗಳು ಕೊಡೋದು ಬಿಟ್ಟು ಏನು 4 ಗೋಡೆ ಮಧ್ಯೆನೇ ಇವತ್ತಿನಿಂದಲೇ ಸಾಕಷ್ಟು ಜನ ಹೆಣ್ಣು ಮಕ್ಕಳು ನೋವು ತಿಂತಾ ಇದ್ದಾರೆ. ಹಂಗಾಗಿ ಅಂಥವ್ರಿಗೆ ಹೇಳೋದು ಒಂದೇ ವಿಚಾರ, ದಯವಿಟ್ಟು ನಿಮಗೆ ಎಲ್ಲೇ ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ ಅಂದರೆ ದಯವಿಟ್ಟು ಈಗೇನು ನಮ್ಮ ಮಾನವ ಹಕ್ಕುಗಳ ಕಮಿಟಿ ಅಂತ ಏನು ಸಂಘಟನೆ ಇದೆ, ಸ್ವಯಂ ಪ್ರೇರಿತವಾಗಿ ಬಂದು ನೀವು ದೂರನ್ನು ಕೊಡಬಹುದು. ಹಂಗಾಗಿ ಅಂಥ ಹೆಣ್ಣು ಮಕ್ಕಳಿಗೆ ಹೋಗಿ ಈಗಾಗಲೇ ಏನು
ಸಂಬಂಧಪಟ್ಟಂಥ ಆಯಾ ಪೊಲೀಸ್ ಸ್ಟೇಷನ್ಗಳಲ್ಲಿ ದೂರು ಕೊಡ್ತಾ ಇದ್ದಾರೆ. ದೂರು ಕೊಟ್ಟರು ಸಹ ಒಂದಿಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಅದನ್ನು ಕೈಗೆತ್ಕೊಂಡು ಹೆಣ್ಣು ಮಕ್ಕಳಿಗೆ ಕೂಡಲೇ ಕ್ರಮ ಕೈಗೊಂಡು ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡೋಂಥ ಕೆಲಸ ಸಹ ಕೂಡಲೇ ಆಗಬೇಕು. ಒಂದು ವೇಳೆ ಏನು ಪೊಲೀಸ್ ಸ್ಟೇಷನ್ಗಳಲ್ಲಿ ನಿರಾಕರಿಸಿದ್ದಲ್ಲೇ ಈಗ ನಮ್ಮಂಥ ಏನು ಒಂದು ಸಂಘ ಸಂಸ್ಥೆಗಳಿರ್ತದೆ, ಒಂದು ನಮ್ಮ ಸಂಘ ಸಂಸ್ಥೆಗಳು ಅಂಗಲಾಚಿ ನಮ್ಮ ಸಂಘ ಸಂಸ್ಥೆಗಳಿಗೆ ದೂರುಗಳು ಬರೋಂಥವು ಸಾಕಷ್ಟು ನಮ್ಮ ಗಮನಕ್ಕೆ ಈಗಾಗಲೇ ಬರ್ತಾ ಇದ್ದಾವೆ. ದಯವಿಟ್ಟು ಏನು ಜಿಲ್ಲಾ ಮಾನ್ಯ ನಾವು ಏನು SP ಸಾಹೇಬರಿಗೆ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತದೆ, ಒಂದು ಮನವಿ. ದಯವಿಟ್ಟು ಎಲ್ಲ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಆಯಾ ಪೊಲೀಸ್ ಸ್ಟೇಷನ್ಗೆ ದಯವಿಟ್ಟು ಒಂದು ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳ ವಿಚಾರವಾಗಿ ದಯವಿಟ್ಟು ಅದು ಸ್ಪೆಷಲ್ ಆಗಿ ನೀವು ಅದನ್ನು ತಗೊಂಡು ಕೂಡಲೇ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡೋಂಥ ಕೆಲಸ ನೀವು ಮಾಡಬೇಕಂತ ನಮ್ಮ SP ಸಾಹೇಬರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀವಿ. ಹಂಗಾಗಿ ದಯವಿಟ್ಟು ಏನು ಈಗಾಗಲೇ ಏನು ಕೆಲವೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಏನು ಮಹಿಳಾ ಸಾಂತ್ವನ ಕೇಂದ್ರಗಳಿಗೂ ಸಹ ಹೆಣ್ಣು ಮಕ್ಕಳಿಗೆ ಹೋಗ್ತಾ ಇದ್ದಾರೆ. ಅಲ್ಲೂ ಸಹ ಸಾಕಷ್ಟು ಹೆಣ್ಣು ಮಕ್ಕಳು ನಮಗೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ದೂರುಗಳು ಈಗಾಗಲೇ ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾವೆ. ನೋಡಿ, ಒಂದು ಮಾತ್ರ ಹೇಳ್ತೀವಿ, ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ನಡೀತಾ ಇದೆ, ಹಲ್ಲೆ ಆಗ್ತಾ ಇದೆ ಅಂತಂದರೆ ನಾವು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋಗೋದಕ್ಕೆ ಆಗಲ್ಲ. ಏನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಅವ್ರ ದಿಕ್ಕು ತೋಚೋದೇನು, ನಮ್ಮ ಹೊಡಿತಾ ಇದ್ದಾರೆ ಅಂದರೆ ನಮ್ಮ ರಕ್ಷಣೆ ಮಾಡೋಂಥವ್ರು ಯಾರು ಅಂತ ಅವ್ರಿಗೆ ಬರೋಂಥದ್ದು ಪೊಲೀಸು ಅಂತ ಹೇಳಿ ನೆನಪಲ್ಲಿ ಬರೋದು. ಪ್ರತಿಯೊಬ್ಬರು ಬಾಯಲ್ಲಿ ಬರೋದು ಸಾಂತ್ವನ ಕೇಂದ್ರ ಅಂತಲ್ಲ, ಮಹಿಳೆಯರಿಗೆ ಬರೋದೇನಂತಂದರೆ ಪೊಲೀಸ್ ಠಾಣೆ ಅಂತ ಪೊಲೀಸರು ಅಲ್ಲಿ ಹೊಡೆಯೋ ಟೈಮಲ್ಲಿ ಅಥವಾ ಹುಡುಗಿ ಮೇಲೆ ಹಲ್ಲೆ ಆಗೋಂಥ ಟೈಮಲ್ಲಿ ಅವ್ರು ಏನಾದರೂ ಒಂದಿಷ್ಟು ಫೋನ್ ಮಾಡಿದ್ರೆ ದಯವಿಟ್ಟು ಏನು ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿರ್ತೀರೋ ಸ್ವಯಂ ಪ್ರೇರಿತ ನಿಮ್ಮ ಸ್ಟೇಷನ್ನ ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ನೀವೇನು ಅವರಿಗೆ ನಂಬರ್ ಕೊಟ್ಟಿರ್ತೀರೋ ದೂರವಾಣಿ ಸಂಖ್ಯೆ, ಅದಕ್ಕೆ ಕರೆ ಮಾಡಿದಾಗ ದಯವಿಟ್ಟು ಆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಪೊಲೀಸ್ನವರು ಅದನ್ನು ಗಮನಿಸಿ ಇಮಿಡಿಯೇಟ್ಲಿ ಅದನ್ನು ನೀವು ಕ್ರಮ ಕೈಗೊಳ್ಳಬೇಕನ್ನಂತ ನಾವು ಒಂದು ಮನವಿ ಆಗಿದೆ. ಈಗಾಗಲೇ ನೋಡಿ, ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಈಗಾಗಲೇ ಒಂದು ಆ ಹೆಣ್ಣು ಮಗುವಿಗೆ ನಂಬರ್ ಸಹ ಕೊಟ್ಟಿದ್ದಾರೆ. ಕೊಟ್ಟ ಆದಮೇಲೆ ಈ ಹುಡುಗಿ ಕಂಪ್ಲೇಂಟ್ ಕೊಟ್ಟೈತಂತ ಅವನು ಗೊತ್ತಾದ ಮೇಲೂ ಸಹ ಅವನು ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡೋ ಸಂದರ್ಭದಲ್ಲಿ ರಾತ್ರಿ 8 ಗಂಟೆ ಸಮಯದಲ್ಲಿ ಆ ಹೆಣ್ಮಗು ನನಗೆ ಕರೆ ಮಾಡ್ತಾರೆ, ಸರ್ ಹೊಡಿತಾ ಇದ್ದಾನೆ ಸರ್ ನನ್ನ ಗಂಡ ಹಿಡ್ಕೊಂಡು, ಪೊಲೀಸ್ ಸ್ಟೇಷನ್ಗೆ ನಂಬರ್ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಫೋನ್ ಮಾಡ್ತಾ ಇದ್ದೀವಿ, ಅವ್ರು ಯಾರೂ ಫೋನ್ಗೆ ಎತ್ತುತ್ತಾ ಇಲ್ಲ ಸರ್ ಅಂತೇಳಿ ಅಂದರು. ಮತ್ತೆ ತಿರ್ಗಿ ಆಯ್ತಮ್ಮ ನಾವು ಸಂಪರ್ಕ ಮಾಡ್ತೀವಿರಮ್ಮ, ಮತ್ತೆ ನೀವು 112 ಕಾಲ್ ಮಾಡ್ರಮ್ಮ ಅಂತ ನಾವು ಹೇಳಿದಾಗ 112 ಕೂಡ ನಾವು ಕಾಲ್ ಮಾಡೋಕ್ಕಂಥ ಪರಿಸ್ಥಿತಿನಲ್ಲಿ ಇಲ್ಲ. ಯಾಕಂದರೆ ಆ ಗಂಡ ಏನೋ ಮೊಬೈಲ್ ಕಸ್ಕೊಂಡಿರ್ತಾನೆ ಆ ಟೈಮಲ್ಲಿ ಅಂತೇಳಿ ಇನ್ಫಾರ್ಮೇಷನ್ ಬಂದಿರ್ತೈತೆ. ನೋಡಿ, ಹಿಂಗೆಲ್ಲ ಆದಾಗ ಏನಾಗುತ್ತೆ ಅಂದರೆ ಎಲ್ಲರದ್ದು ಹತ್ರಗೂ ಮೊಬೈಲ್ ಇರೋಲ್ಲ, ಅಥವಾ ಎಲ್ಲರೂ ಗಂಡ ಒಂದು 4 ಗೋಡೆ ಮಧ್ಯದಲ್ಲಿ ಆ ಹುಡುಗಿನ ಇಟ್ಕೊಂಡು ಹೊಡಿತಾ ಇದ್ದಾನೆ ಅಂತಂದರೆ ಇವತ್ತಿನಿಂದಲೇ ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಅಲ್ಲೇ ಆಗಿದೆ, ಎಲ್ಲ ದೌರ್ಜನ್ಯ ಆಗಿದೆ ಅಂತಂದರೆ ಈ ಜನ್ರೇಷನ್ ಪ್ರಕಾರವಾಗಿ ಎಲ್ಲ ಮೊಬೈಲ್ ಹಿಡ್ಕೊಂಡು ರೆಕಾರ್ಡ್ ಮಾಡೋಂಥವ್ರೆ 100ಕ್ಕೆ 100%, ಯಾರು 100ರಲ್ಲಿ ಒಂದು 10% ಅಷ್ಟೇ ರಕ್ಷಣೆಗೆ ಮುಂದಾಗಂಥ ಜನ. ಈಗ ಹಂಗಿರ್ಬೇಕಂತಂದರೆ ಅಂಥವ್ರಿಗೆ ಯಾವುದೇ ಕರೆ ಬಂದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ನೂ ಅತಿ ಹೆಚ್ಚಿನ ಕಟ್ಟುನಿಟ್ಟು ತಾವು ಹೆಣ್ಣುಮಕ್ಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಅತಿ ಹೆಚ್ಚಿನ ಕಟ್ಟುನಿಟ್ಟು ಇನ್ನೂ ನೀವು ಜಾರಿ ಮಾಡಬೇಕನ್ನೋದು ನಮ್ಮದೊಂದು ಮನವಿ. ಈಗೇನು 10 ದಿನ ಹಿಂದೆ ಕಂಪ್ಲೇಂಟ್ ಕೊಟ್ಟೈತೆ ಅರುಣ ಅಂತ ಹೇಳ್ಬಿಟ್ಟು, ಮಹಿಳೆ ಅಂತ ಹೇಳ್ಬಿಟ್ಟು, ಮುಂದಿನ ದಿನಗಳಲ್ಲಿ ಮಾನವ ಹಕ್ಕುಗಳ ಕಮಿಟಿ ಯಾವ ರೀತಿ ಕ್ರಮ ತಗೊತೈತೆ, ಆ ಹುಡುಗಿ ಬೆನ್ನೆಲುಬಾಗಿ ಯಾವ ರೀತಿ ಇರುತ್ತೆ? ನೋಡಿ, ಈಗಾಗಲೇ ಆ ಹೆಣ್ಮಗು ಏನು ಹೇಳಿಕೆ ಕೊಡ್ತಾ ಇದೆ ಅಂದರೆ ಆದರೂ ಸಹ ನನಗೆ ಗಂಡ ಬೇಕು ಅಂತ ಹೇಳ್ತಾ ಇರೋದ್ರಿಂದ ಪೊಲೀಸ್ ಸ್ಟೇಷನಲ್ಲಿ ನಾವು ಹೇಳಿದ್ವಿ, ಕನಿಷ್ಠ ಪಕ್ಷ ಅವ್ರನ್ನ ಕರೆಸಿ ಒಂದು ಬುದ್ಧಿವಾದ ಹೇಳಿ ಅಂತ ಕೇಳಿ ನಾವು ಈಗಾಗಲೇ ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ವಿ. ಇನ್ನು ನಮ್ಮ ಮಾನವ ಹಕ್ಕುಗಳ ಕಮಿಟಿಯಿಂದ ಈಗಾಗಲೇ ಏನು ನಮ್ಮ ಏನು ಸಿವಿಲ್ ಮ್ಯಾಟ್ರ್ ವಿಚಾರವಾಗಿ ಏನಾದರೂ ಬಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ವಿಚಾರವಾಗಿ ಬಂದಾಗ, ಅಥವಾ ಹುಡುಗನ ಕಡೆಯಿಂದ ಏನೋ ಆಸ್ತಿ ತಗೊಬೇಕು ಅಥವಾ ಅವನ ಕಡೆಯಿಂದ ಏನಾದರೂ ಭಾಗ ಬೇಕು ಅನ್ನೋಂಥದ್ದು ಸ್ವಯಂ ಪ್ರೇರಿತವಾಗಿ ನಮ್ಮ ಕಮಿಟಿಯಲ್ಲೇ ಏನೋ ಒಂದು ನಮ್ಮ ವಕೀಲರನ್ನವರು ನಮ್ಮ ಸಂಘದಲ್ಲಿ ಇದ್ದಾರೆ. ಅಂಥವ್ರಿಗೆ ಏನು ಮಾಡ್ತಾರೆ, ಫ್ರೀ ಆಫ್ ಅಂದರೆ ನಾವು ಫ್ರೀಯಾಗಿ ಅಂಥವ್ರಿಗೆ ನಾವು ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ಹೇಳೋದೊಂದೇ, ಗಂಡನ ಆಸ್ತಿನಲ್ಲಿ ಪಾಲು ಕೇಳೋಂಥವ್ರು ಯಾರಾದ್ರೂ ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಯಾರಾದ್ರೂ ದಯವಿಟ್ಟು ಬಂದು ನಮ್ಮನ್ನು ಸಂಪರ್ಕಿಸಿ. ಕರೆಕ್ಟಾಗಿ ಏನಾದರೂ ನಿಮ್ಮ ದಾಖಲಾತಿಗಳೆಲ್ಲ ಇದ್ದರೆ ದಾಖಲಾತಿ ಸಮೇತ ನೀವು ನಮ್ಮಲ್ಲಿ ಸಂಪರ್ಕಿಸಿದಲ್ಲಿ ನಾವೇ ಸಹ ಕೋರ್ಟ್ ಖರ್ಚು ಏನಿರ್ತದೋ ಅಥವಾ ವಕೀಲರ ಖರ್ಚು ಏನಿರ್ತದೋ ನಮ್ಮ ಸಂಘಟನೆಯಿಂದನೇ ನಾವು ಅವ್ರಿಗೆ ಕೊಟ್ಟು ನಿಮಗೆ ಏನು ಲೀಗಲಲ್ಲಿ ಏನು ನಿಮಗೆ ಅದು ಭಾಗ ಬರಬೇಕೋ ಆ ಭಾಗ ಮಾಡಿಕೊಡೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ.